ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಗೆ ಸಿಡಿದೆದ್ದ ಕಲಬುರಗಿ ಜನ ಕೇಂದ್ರ ಸರ್ಕಾರದ ವಿರುದ್ಧ ವಾಹನ ಸವಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬೆಲೆ ಏರಿಕೆ ಹಿಂಪಡೆಯುವಂತೆ ಸವಾರರು ಒತ್ತಾಯವನ್ನ ಮಾಡಿದ್ದಾರೆ. ಪದೇ ಪದೇ ತೈಲ ಬೆಲೆ ಏರಿಸಿದ್ರೆ ಅಗತ್ಯ ವಸ್ತುಗಳ ಬೆಲೆಯೂ ಹೆಚ್ಚುತ್ತೆ, ಇದರಿಂದ ಜನಸಾಮಾನ್ಯರಿಗೆ ಹೊರೆಯಾಗುತ್ತೆ ಅಂತ ಮಾತಾಡ್ತಾ ಇರೋದು. ಜನಸಾಮಾನ್ಯರಿಗೆ ಹೊರೆಯಾಗದಂತೆ ಕ್ರಮ ಕೈಗೊಳ್ಳಲಿ ಕೇಂದ್ರ ಸರ್ಕಾರಕ್ಕೆ ವಾಹನ ಸವಾರರು ಒತ್ತಾಯವನ್ನ ಮಾಡಿದ್ದಾರೆ. ನೋಡಿ, ಈಗ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆದ ನಂತರ ಅಂತೂ ವಾಹನ ಸವಾರರು ಬಹಳ ಆಕ್ರೋಶ ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿದ್ದಾರೆ. ಹೆಂಗೆ ಜೀವನ ಮಾಡೋದು? ಈಗ ಒಂದು ಕಡೆ ಹೌದು, ಪೆಟ್ರೋಲ್ ಡೀಸೆಲ್ ಏರಿಕೆ ಆದರೆ ವಾಹನದ ಅಥವಾ ಈಗ ಬೇರೆ ಬೇರೆ ಖಾಸಗಿ ಬಸ್ಗಳ ಬೆಲೆ ದರ ಏರಿಕೆ ಆಗಿರೋದು, ಜೊತೆಗೆ ಈ ಆಟೋಗಳು ಬೇರೆ ಬೇರೆ ಈಗ ಖಾಸಗಿ ವಾಹನಗಳಿರ್ತಾವಲ್ಲ ಅದರ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಜೊತೆಗೆ ಅದರಿಂದ ಬೇರೆ ಬೇರೆ ವಸ್ತುಗಳ ಬೆಲೆಯೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಇದರಿಂದ ಬಹಳಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇರೋದು ಜನಸಾಮಾನ್ಯರು. ಸೊ ಹಾಗೇನೆ ಕಲಬುರಗಿಯ ಜನ ಕೂಡ ಕೋಪದಲ್ಲಿದ್ದಾರೆ. ಸೊ ಕಲಬುರಗಿಯ ವಾಹನ ಸವಾರರನ್ನು ನಮ್ಮ ಕಲಬುರಗಿ ರಿಪೋರ್ಟರ್ ಶ್ರೀಕಾಂತ್ ಮಾತನಾಡ್ತಿದ್ದಾರೆ, ಬನ್ನಿ ನೋಡೋಣ. ಪೆಟ್ರೋಲ್ ಹಾಗೂ ಡೀಸೆಲ್ನ ದರ ಏರಿಕೆ ಮಾಡಿದ್ರಿಂದಾಗಿ ವಾಹನ ಸವಾರರು ಶಾಕ್ಗೆ ಒಳಗಾಗಿರುವಂಥದ್ದು. ಎಂದಿನಂತೆ ಪೆಟ್ರೋಲ್ ಡೀಸೆಲ್ ಹಾಕಿಸಿಕೊಳ್ಳಲು ವಾಹನ ಸವಾರರು ಪೆಟ್ರೋಲ್ ಬಂಕಿಗೆ ಆಗಮಿಸಿದಾಗ ಕಲಬುರಗಿಯಲ್ಲೂ ಸಹ ಗ್ರಾಹಕರು ಶಾಕ್ಗೆ ಒಳಗಾಗಿರುವಂಥದ್ದು. ಏನು ಪೆಟ್ರೋಲ್ನಲ್ಲಿ 3 ರೂಪಾಯಿ 12 ಪೈಸೆ ಏನು ಏರಿಕೆ ಮಾಡಲಾಗಿದೆ. ಇದರಿಂದ ಬೆಲೆ ಏರಿಕೆಯಿಂದಾಗಿ ವಾಹನ ಸವಾರರು ಸಾಕಷ್ಟು ಸಮಸ್ಯೆಯನ್ನು ಎದುರಿಸುವಂಥ ಏನು ಪ್ರಧಾನಿ ನರೇಂದ್ರ ಮೋದಿಯವರು ಕಳೆದ 3 ದಿನಗಳ ಹಿಂದೆ ಏನು ಸಂದೇಶವನ್ನು ನೀಡಿದರು, ಪೆಟ್ರೋಲ್ ಹಾಗೂ ಡೀಸೆಲನ್ನು ಮಿತವಾಗಿ ಬಳಕೆ ಮಾಡಿ ಎಂದು. ಅದೇ ವೇಳೆ ಜನರು ಆತಂಕಕ್ಕೆ ಒಳಗಾಗಿದ್ದರು. ಅಂದರೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗುವ ಸಾಧ್ಯತೆಗಳು ಅಂದೇ ಕಂಡು ಬಂದಿರೋದ್ರಿಂದ ಆತಂಕಕ್ಕೆ ಒಳಗಾದಂತಹ ಗ್ರಾಹಕರು ಇದೀಗ ಮತ್ತೆ ನಿಜವಾಗಿಯೂ ಕೂಡ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಿದ್ದರಿಂದ ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಿರುವಂಥದ್ದು. ಏನೋ ನಿನ್ನೆ ಸಂಜೆ ರಾತ್ರಿ ವೇಳೆ ಕೂಡ ಏನು 102.67 ಪೈಸೆ ಪೆಟ್ರೋಲ್ ದರ ಇತ್ತು. ಈಗ 3 ರೂಪಾಯಿ ಏರಿಕೆ ಮಾಡಿದಾಗಿ ಗ್ರಾಹಕರು ಶಾಕ್ಗೆ ಒಳಗಾಗಿ. ನಮ್ಮ ಜೊತೆ ಮಾತಾಡೋಕ್ಕೆ ಗ್ರಾಹಕರಿದ್ದಾರೆ, ಏನೆಲ್ಲ ಸಮಸ್ಯೆ ಆಗ್ತಿದೆ ಅನ್ನೋದು. ಸರ್, ಈಗ ಏಕಾಏಕಿ 3 ರೂಪಾಯಿ 3 ರೂಪಾಯಿಯನ್ನು ಏರಿಕೆ ಮಾಡಲಾಗಿದೆ ಪೆಟ್ರೋಲ್ ದರ, ಏನು ಹೇಳ್ತಾರೆ ಸರ್? ಇದರಿಂದ ನಮ್ಮ ಸಾಮಾನ್ಯ ಗ್ರಾಹಕರು ಹೊರೆ ಆಗ್ತೈತ್ರಿ. ಏನಂತಂದ್ರೆ ಒಂದು ದೇಶದ ಒಂದು ಏನಂತಾರೆ ಸಂದಿಗ್ಧ ಸ್ಥಿತಿಯಲ್ಲಿ ಇದೆ ಅಂತ ತಿಳ್ಕೊಂಡು ಎಕ್ಸೆಪ್ಟ್ ಮಾಡಬೇಕಾಗ್ತೈತಿ. ಅಲ್ಲ, ಈಗ ಏಕಾಏಕಿ ಇಷ್ಟು ದರ ಏರಿಕೆ ಮಾಡಿದ್ರು. ಇವಾಗ ಆಲ್ರೆಡಿ 102 ರೂಪಾಯಿ ಇತ್ತು, ಈಗ ಮತ್ತೆ 3 ರೂಪಾಯಿ ಮಾಡಿದ್ರೆ 105 ರೂಪಾಯಿ ಆಗಿದೆ. ಹೌದು, ಇದು ತುಂಬಾ ಹೊರೆ ಆಗ್ತಿದೆ ರೀ ಸಾಮಾನ್ಯ ಜನರಿಗೆ, ಇಲ್ಲ ಅಂತಲ್ಲ. ಮತ್ತು ಏನು ಮಾಡೋಕ್ಕೆ ಆಗೋದಿಲ್ಲ, ಏನಂತಾರೆ ಅನಿವಾರ್ಯ ಎಕ್ಸೆಪ್ಟ್ ಮಾಡ್ಕೋಬೇಕಾಗ್ತದೆ ನಮ್ಮಂಥ ಸಾಮಾನ್ಯ ಜನರು. ಮಧ್ಯಮ ವರ್ಗದವ್ರಿಗೆ ಸಮಸ್ಯೆ. ಹಾಂ, ತುಂಬ ಸಮಸ್ಯೆ ಆಗ್ತೈತಿ, ಹೊರೆ ಆಗ್ತೈತಿ, ಆರ್ಥಿಕ ಹೊರೆ ಇಲ್ಲ ಅಂತಲ್ಲ. ಪರ್ಯಾಯ ವ್ಯವಸ್ಥೆ ಏನು ಮಾಡೋದಲ್ಲ ಸರ್ಕಾರ, ಏನು ಕಡಿಮೆ ಮಾಡೋ ರೀತಿ ಅದು ನಮ್ಗೆ ಅಷ್ಟು ಗೊತ್ತಾಗಲ್ಲ ಸರ್. ಗೌರ್ಮೆಂಟ್ ಲೆವೆಲಲ್ಲಿ ಕಡಿಮೆ ಆಗ್ತಿತ್ತಂದರೆ ಮಾಡಿದರೆ ಚೆನ್ನಾಗಿ, ಓಕೆ, ನಮ್ಗೆ ಒಳ್ಳೇದಾಗ್ತೈತಿ, ಸಾಮಾನ್ಯ ಜನರಿಗೆ ಒಳ್ಳೇದಾಗ್ತೈತಿ, ಜೇಬಿಗೆ ಸ್ವಲ್ಪ ಹಗುರ ಆಗ್ತೈತಿ. ಒಂದು ವೇಳೆ ಆಗ್ತಿತ್ತಾದರೆ ಮಾಡಬೇಕು, ಅದನ್ನು ನಮ್ಮದೊಂದು ಮನವಿ. ಇದರಿಂದ ಪೆಟ್ರೋಲ್ ಡೀಸೆಲ್ ದರದಿಂದ ಅಗತ್ಯ ವಸ್ತುಗಳ ದರ ಕೂಡ ಏರಿಕೆ ಆಗೋ ಸಾಧ್ಯತೆಗಳು ಇರ್ತವೆ ಮುಂದೆ. ಹಾಂ, ಇದರಿಂದ ಕೂಡ ಎಲ್ಲದಕ್ಕೂ ಲಿಂಕ್ ಇರುತ್ತೆ ಅಲ್ರಿ. ದಿನ ಬಳಕೆ ವಸ್ತುಗಳು ಎಲ್ಲ ವಸ್ತುಗಳು ಕೂಡ ಏನಾಗ್ತಾವೆ ಅಂತಂದರೆ ರೇಟ್ ಜಾಸ್ತಿ ಆಗೋ ಚಾನ್ಸಸ್ ತುಂಬಾ ಇದೆ. ಅದಕ್ಕೂ ಕೂಡ ಏನಾಗ್ತದಂದ್ರೆ ಸಾಮಾನ್ಯ ಜನರಿಗೆ ಹೊರೆ ಆಗ್ತೈತೆ ರೀ. ನಿನ್ನೆ ರಾತ್ರಿವರೆಗೂ 102 ಇತ್ತು, ಅದೇ ರೀತಿ ಮುಂಜಾನೆ ನೀವು ಪೆಟ್ರೋಲ್ ಹಾಕ್ಸ್ಲಿಕ್ಕೆ ಬಂದಾಗ ಏಕಾಏಕಿ ಹೆಚ್ಚಾಗಿದೆ, ಏನು ಅನಿಸ್ತು? ಶಾಕ್ ಆಗ್ತದೆ. ಹಾಂ, ಇದು ಶಾಕಿಂಗ್ ನ್ಯೂಸೇ ಆ್ಯಕ್ಚುಲಿ. ಆಲ್ರೆಡಿ ಏನಂತಂತಂದರೆ ತುಂಬ ದಿನಗಳಿಂದ ಚರ್ಚೆ ಇದೆ, ಇಲ್ಲ ಅಂತಲ್ಲ, ಬಟ್ ಇವಾಗ ಆಗ್ತಿದೆ ಅಂತ ಗೊತ್ತಿದ್ದಿಲ್ಲ ಅಷ್ಟು. ಇದಿಷ್ಟು ವಾಹನ ಸವಾರರ ಹಾಗೂ ಗ್ರಾಹಕರ ಮಾತಾಗಿರುವಂಥದ್ದು. ಏನು ಏಕಾಏಕಿ ದರ ಏರಿಕೆ ಮಾಡಿದ್ರಿಂದ ನಮಗೆ ಶಾಕ್ ಆದಂತಾಗಿದೆ. ಹೀಗಾಗಿ ಸರ್ಕಾರ ಸಾಧ್ಯವಾದರೆ ದರವನ್ನು ಕಡಿಮೆ ಮಾಡಬೇಕು, ಗ್ರಾಹಕರಿಗೆ ನೆರವಾಗಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತಿದ್ದಾರೆ. ಶ್ರೀಕಾಂತ್ ಬುರಾಲ್, ಗ್ಯಾರಂಟಿ ನ್ಯೂಸ್, ಕಲಬುರಗಿ.